ಕೊನೆಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕನನ್ನ ಆಯ್ಕೆ ಮಾಡಲಾಗಿದೆ. ಛಲವಾದಿ ನಾರಾಯಣಸ್ವಾಮಿಯನ್ನ ಪರಿಷತ್ ವಿಪಕ್ಷ ನಾಯಕರಾಗಿ ಆಯ್ಕೆ ಮಾಡಿದೆ ಬಿಜೆಪಿ. ಛಲವಾದಿ ನಾರಾಯಣಸ್ವಾಮಿ ಹೆಸರು ಘೋಷಿಸಿದೆ ಬಿಜೆಪಿ. ದಲಿತ ಸಮುದಾಯ ಸೇರಿರುವ ಛಲವಾದಿ ನಾರಾಯಣಸ್ವಾಮಿ ವಿಪಕ್ಷ ನಾಯಕ ರೇಸ್ ನಲ್ಲಿದ್ದಂತ ಸಿಟಿ ರವಿ, ಎನ್ ರವಿಕುಮಾರ್ ಇಬ್ಬರು ಪ್ರಭಾವಿಗಳನ್ನ ಬದಿಗಿಟ್ಟು ಛಲವಾದಿ ನಾರಾಯಣಸ್ವಾಮಿಗೆ ಮಣೆ ಹಾಕಿದೆ ಬಿಜೆಪಿ. ಸಿದ್ದರಾಮಯ್ಯಗೆ ಟಕ್ಕರ್ ಕೊಡುವುದಕ್ಕೆ ದಲಿತ ಮುಖಂಡನಿಗೆ ಮಣೆ ಹಾಕಲಾಗಿದೆ. ಕೊನೆಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆ ಮಾಡಿದೆ ಬಿಜೆಪಿ. ಯಾವಾಗ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಬಹಳ ಪ್ರಮುಖವಾಗಿ ಸಿಟಿ ರವಿ ಮತ್ತು ಎನ್ ರವಿಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇತ್ತು. ಅದರಲ್ಲೂ ಸಿಟಿ ರವಿ ಅವರು ಹೋಗಿದ್ದಾರೆ ಈ ಬಾರಿ ವಿಧಾನ ಪರಿಷತ್ಗೆ. ಹಾಗಾಗಿ ಬಿಜೆಪಿಯಿಂದ ಅವರೇ ವಿಪಕ್ಷ ನಾಯಕರಾಗ್ತಾರೆ, ವಿಧಾನ ಪರಿಷತ್ ವಿಪಕ್ಷ ನಾಯಕರು ಅಂತಾನೆ ಅಂದ್ಕೊಳ್ಳಲಾಗಿತ್ತು. ಆದ್ರೆ ಅಚ್ಚರಿಯ ನಾಯಕನನ್ನ ಆಯ್ಕೆ ಮಾಡಿದೆ ಇಲ್ಲಿ ಬಿಜೆಪಿ. ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಪರಿಷತ್ ವಿಪಕ್ಷ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. ಈ ಮುಖೇನ ಸಿಟಿ ರವಿ, ಎನ್ ರವಿಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ನಿರಾಸೆ ಆದಂತಾಗಿದೆ.